ನೀಟ್ ಪರೀಕ್ಷಾ ಅಕ್ರಮದ ಕಿಚ್ಚು ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ದಿನೇ ದಿನೇ ಹೋದಂತೆ ಈ ನೀಟ್ ಅಕ್ರಮದ ಕಿಚ್ಚು ಜಾಸ್ತಿಯಾಗಿ ಹೊಗೆಯಾಡ್ತಾ ಇದೆ. ಸಂಸತ್ ಆವರಣದಲ್ಲಿ ಎನ್ಡಿಎ ಇಂಡಿಯಾ ಬಹಳ ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಂಸತ್ನ ಮಕರ ದ್ವಾರದಲ್ಲಿ ಎನ್ಡಿಎ ಸಂಸದರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಪ್ಡೇಟ್ಸ್ ನೋಡ್ತಾ ಇದ್ದೀರಾ. ವಿಪಕ್ಷಗಳ ಧೋರಣೆಯನ್ನ ಖಂಡಿಸಿ ಸಂಸದರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ನೀಟ್ ಪರೀಕ್ಷಾ ಅಕ್ರಮದ ಕಿಚ್ಚು. ಸಂಸತ್ ಆವರಣದಲ್ಲಿ ಈಗ ಇಂಡಿಯಾ ಹಾಗೆ ಎನ್ಡಿಎ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಂಸತ್ನ ಮಕರ ದ್ವಾರದಲ್ಲಿ ಎನ್ಡಿಎ ಸಂಸದರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ವಿಪಕ್ಷಗಳ ಧೋರಣೆಯನ್ನ ಖಂಡಿಸಿ ಸಂಸದರಿಂದ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಇಂಡಿಯಾ ಪ್ರತಿಭಟನೆಗೆ ಇಂಡಿಯಾ ಒಕ್ಕೂಟದಿಂದ ಕೌಂಟರ್ ಅಟ್ಯಾಕ್ ಕೂಡ ಮಾಡಲಾಗಿದೆ. ಕೇಂದ್ರದ ನಡೆಯನ್ನ ಖಂಡಿಸಿ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮುಂಗಾರು ಅಧಿವೇಶನದಲ್ಲಿ ಈಗ ಎನ್ಡಿಎ ಹಾಗೆ ಇಂಡಿಯಾ ಎರಡೂ ಪಕ್ಷಗಳು ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಎಲ್ಲಾ ಸಂಸದರು ಕೂಡ ಭಾಗಿಯಾಗಿರುವಂತದ್ದು ಈ ಪ್ರೊಟೆಸ್ಟ್ನಲ್ಲಿ. ಈ ಪ್ರೊಟೆಸ್ಟ್ನ ಕಾವಿದೆಯಲ್ಲ ದಿನೇ ದಿನೇ ಹೋಗ್ತಾ ಇದ್ದಂತೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಸಂಸದರು ಮನಗೊಂಡು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಸತ್ ಭವನದಲ್ಲಿ ಇಂಡಿಯಾ ಮೈತ್ರಿಕೂಟ ನಾಯಕರು ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಧಿವೇಶನದಲ್ಲಿ ಈಗ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಸಂಸದರು ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಯಾವ ತರದ ಚರ್ಚೆ ಮಾಡಬೇಕು, ಹೆಂಗೆ ಹೋರಾಟವನ್ನ ಇನ್ನು ಉಗ್ರ ಸ್ವರೂಪವಾಗಿ ಮಾರ್ಪಾಡು ಮಾಡಬೇಕು ಎಂಬ ಅರ್ಥದಲ್ಲಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಅಖಿಲೇಶ್ ಯಾದವ್, ಸುಪ್ರಿಯಾ ಸುಳೆ ಹಾಗೆ ಜೈರಾಮ್ ರಮೇಶ್ ಭಾಗಿಯಾಗಿರುವಂತದ್ದು. ಸದ್ಯ ಕೇಂದ್ರದ ನಡೆಯನ್ನ ಖಂಡಿಸಿ ಇಂಡಿಯಾ ಒಕ್ಕೂಟ ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಗಮನಿಸಿದ್ವಿ, ನಿನ್ನೆ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ನಡೆಸಿ ಸುದ್ದಿಗೋಷ್ಠಿಯನ್ನ ನಡೆಸಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿಯೂ ಕೂಡ ಇಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ 3 ಬೇಡಿಕೆಗಳನ್ನ ಕೂಡ ಇಟ್ರು. ನಿಮಗೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಒಬ್ಬ ಕೇಂದ್ರ ಶಿಕ್ಷಣ ಸಚಿವರನ್ನ ಉಳಿಸ್ಕೋಬೇಕು ಅನ್ನೋದೇ ಹಠ ಜಾಸ್ತಿ ಆಯ್ತಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಲಾಯಿತು. ಇಲ್ಲಿ ಯಾವ ತರದ ಪ್ರಜಾಪ್ರಭುತ್ವ ನಡೀತಾ ಇದೆ, ವಿದ್ಯಾರ್ಥಿಗಳನ್ನ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ವಾಪಸ್ ಕಳುಹಿಸುವಂತಹ ಕ್ಷಣ ನಡೀತಾ ಇದ್ರು ಕೂಡ ಕೇಂದ್ರ ಸಚಿವರಾಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಸುಮ್ಮನೆ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಪ್ರಶ್ನೆಯನ್ನು ಕೂಡ ಇಟ್ಟರು. ಅದರ ಜೊತೆಗೆ ಲಾಠಿ ಚಾರ್ಜ್ ಮಾಡಿರುವಂತಹ ಎಲ್ಲರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಅದರ ಜೊತೆಗೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಯನ್ನು ಕೊಡಬೇಕು. ಜೊತೆಗೆ ಇಲ್ಲಿ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಇಬ್ಬರೂ ಕೂಡ ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ಷಮೆ ಯಾಚಿಸಬೇಕು ಎಂಬ ಪಟ್ಟನ್ನು ಕೂಡ ಹಿಡಿದಿದ್ರು. ಮತ್ತೊಂದು ಕಡೆಗೆ ಈಗ ಸಿಜೆಪಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಈ ಪ್ರೊಟೆಸ್ಟ್ ಏನಿದೆ ದೇಶ ವ್ಯಾಪಿಸಿದೆ. ಇದು ಕೇವಲ ದೆಹಲಿ ಬೆಂಗಳೂರು ಮಾತ್ರ ಅಲ್ಲ, ದೇಶ ವ್ಯಾಪಿ ಬೇರೆ ಬೇರೆ ದೇಶದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಓರ್ವ ಸಚಿವನನ್ನ ಉಳಿಸ್ಕೊಳ್ಳೋದು ಕೇಂದ್ರಕ್ಕೆ ಇಂಪಾರ್ಟೆಂಟ್ ಆಗೋಯ್ತಾ? ಹಂಗಿದ್ರೆ ಯಾವ ತರದ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ನೋಡ್ತಾ ಇದ್ದಾರೆ, ಯಾವ ತರದ ವ್ಯವಸ್ಥೆ ದೇಶದಲ್ಲಿ ಜಾರಿಯಾಗಿದೆ ಅನ್ನೋದನ್ನ ಎಲ್ಲರೂ ಕೂಡ ಕಾರಿ ಉಗಿತಾ ಇದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಧರ್ಮೇಂದ್ರ ಪ್ರಧಾನ್, ನೀವು ರಾಜಕೀಯ ಬೇಳೆ ಬೇಯಿಸ್ಕೊಂತಾ ಇದ್ದೀರಿ, ವಿದ್ಯಾರ್ಥಿಗಳೇ ನೀವು ಹಾಳಾಗ್ತಾ ಇದ್ದೀರಿ, ಅವರ ರಾಜಕೀಯ ಕುತಂತ್ರಕ್ಕೆ ಬಲಿಯಾಗಬೇಡಿ ಅಂತ ಎಕ್ಸ್ ನಲ್ಲಿ ಟ್ವೀಟ್ ಮಾಡ್ತಾರೆ. ಯಾರು? ಧರ್ಮೇಂದ್ರ ಪ್ರಧಾನ್. ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾವು ವಿದ್ಯಾರ್ಥಿಗಳ ವಿರುದ್ಧವಾಗಿ ಎಲ್ಲೂ ಕೂಡ ನಡ್ಕೊಂತಾ ಇಲ್ಲ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೆಂಗಾಯ್ತು ಅದರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀವಿ, ಅದಕ್ಕೆ ಯಾವ ತರದ ತಯಾರಿ ಆಗ್ಬೇಕು ಅದನ್ನ ಮಾಡ್ತೀವಿ ಅಂತ ಟ್ವೀಟ್ ಮಾಡ್ತಾರೆ. ಸಾಕ ಟ್ವೀಟ್ ಮಾಡೋದು? ಈ ಒಂದು ಚರ್ಚೆ ಯಾವಾಗಿಂದ ಶುರುವಾಗಿದೆ? ಎಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ? ಹಾಗಾದ್ರೆ ಆ ವಿದ್ಯಾರ್ಥಿಗಳ ಸಾವಿಗಾಗ್ಲಿ ಆ ವಿದ್ಯಾರ್ಥಿಗಳನ್ನ ಕಳ್ಕೊಂಡವರ ಮನೆಗಾಗ್ಲಿ ಬೆಲೆ ಇಲ್ವಾ? ಒಬ್ಬ ಸಚಿವನನ್ನ ಉಳಿಸ್ಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿ ಇಷ್ಟು ಗಟ್ಟಿಯಾಗಿ ಕುಳಿತಿದೆ ಅಂತ ಆದ್ರೆ ವಿದ್ಯಾರ್ಥಿಗಳ ಸಾವು ನಿಮಗೆ ಲೆಕ್ಕ ಇಲ್ಲ. ಈ ಕುರಿತಂತೆ ಸಚಿವ ಸಂಪುಟಕ್ಕೆ ಬಂದಂತಹ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ರು. ಆ ಭಾಗಿಯಾದ ಸಂದರ್ಭದಲ್ಲಿ ಹೇಳಿರೋದೆಲ್ಲ ಒಂದೇ, ವಿದ್ಯಾರ್ಥಿಗಳು ಯಾತಕ್ಕಾಗಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ನಿಂತರು? ಅವರ ಹಕ್ಕುಗಳನ್ನ ಉಳಿಸಿಕೊಳ್ಳೋದಕ್ಕೆ. ಯಾಕಾಗಿ ಲಾಠಿ ಚಾರ್ಜ್ ಮಾಡಿದ್ರಿ? ಹಂಗಿದ್ರೆ ನಿಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಆದಂತಹ ಲೂಪ್ ಹೋಲ್ಸ್ ಅನ್ನ ಕರೆಕ್ಟ್ ಮಾಡೋಕೆ ನೀವು ರೆಡಿ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಪ್ರಶ್ನಿಸೋದಕ್ಕೆ
ಅವರಿಗೆ ಹಕ್ಕಿಲ್ವಾ ಎಂಬ ಅರ್ಥದಲ್ಲಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಯಿತು.